ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಗಸ್ಟ್ 2ನೇ ತಾರೀಕು ಎಕ್ಸಾಮ್ ಐತಿ. ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಷ್ಟು ಅಂಕಗಳನ್ನ ತೆಗೆದುಕೊಂಡ್ರೆ ಪಾಸ್ ಆದಾಗೆ, ಅದೇ ರೀತಿ ಈ ಸಾರಿ ಜಾಬ್ ಆಗಲೇಬೇಕಂದ್ರೆ ಎಷ್ಟು ಅಂಕಗಳನ್ನ ನಾವು ಕಡ್ಡಾಯವಾಗಿ ಇಲ್ಲಿ ಮಾಡಲೇಬೇಕು. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ಕಂಪ್ಲೀಟ್ ಆದ ಮಾಹಿತಿ ಇರ್ತದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನೀವು ಯಾವ ರೀತಿ ಯಾವನ್ನ ಓದ್ಬೇಕಪ್ಪ ಅಂದ್ರೆ ಈ ರೀತಿ ಕ್ವಿಕ್ ರಿವಿಷನ್ ಸಂಬಂಧ ಶಾರ್ಟ್ಕಟ್ ವೇದಾಗ ಓದಬೇಕು. ಆಲ್ರೆಡಿ ಈಗ ಇದಕ್ಕೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಟ್ಸ್ ನ ಓದಿರ್ತೀರಿ. ಈ ರೀತಿ ಈಗ ಶಾರ್ಟ್ಕಟ್ ನೋಟ್ಸ್ ನ ಓದಿರ್ತೀರಿ. ಇಲ್ಲಿ ನೋಡ್ಕೊಳ್ಳಿ, ಕಂಪ್ಲೀಟ್ ಆದ ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಒಟ್ಟು ವಿಧಿಗಳು ಮತ್ತೆ ಯಾವ ಭಾಗದಲ್ಲಿ ಬರುತ್ತೆ, ಅದೇ ರೀತಿ ಯಾವ ವಿಧಿ ಏನನ್ನ ಕಾರ್ಯನ ಮಾಡ್ತದಂತೆ ಕಂಪ್ಲೀಟ್ ಆದ ಮಾಹಿತಿ ಒಳ ಈ ರೀತಿ ಕ್ವಿಕ್ ರಿವಿಷನ್ ಸಂಬಂಧ ಈ ನೋಟ್ಸ್ ಅನ್ನ ಓದಬಹುದು. ಈಗ ಆದಷ್ಟು ಕೊನೆಯ ಹಂತದಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಓನ್ಲಿ ರಿವಿಷನ್ ಪರ್ಪಸ್ ಸ್ಟಡಿಯನ್ನ ಮಾಡ್ಬೇಕು. ರಿವಿಷನ್ ಪರ್ಪಸ್ ಯಾವ ರೀತಿಯಪ್ಪ ಅಂದ್ರೆ ಇಷ್ಟು ದಿವಸ ಏನು ಓದಿರ್ತಲ್ಲ ಅದನ್ನ ಒಂದ್ ಕಡೆ ಶಾರ್ಟ್ ನೋಟ್ಸ್ ಅನ್ನ ಮಾಡ್ಕೊಂಡಿರ್ಲಿಲ್ಲಪ್ಪ ಅಂದ್ರೆ ನಿಮಗೆ ಶಾರ್ಟ್ ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತೀರಿ. ಸ್ನೇಹಿತರೆ, ಈಗ ಆಲ್ರೆಡಿ ನೀವು ಭಾರತ ಇತಿಹಾಸಕ್ಕೆ ಸಂಬಂಧಿಸಿ ಕಡಿಮೆ ಒಂದು 780 ಪೇಜ್ ಓದಿರ್ತೀರಿ. ನಾವು ನಿಮಗೆ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದ ಕಡಿಮೆ ಸಮಯದಲ್ಲಿ ರಿವಿಷನ್ ಮಾಡೋ ಸಲುವಾಗಿ ಒಂದು 100 ಪೇಜ್ ಇರೋ PDF ಅನ್ನ ರೆಡಿ ಮಾಡಿದ್ದೀವಿ. ಈ ರೀತಿ ಅದು ಕೂಡ ನಿಮಗೆ ಇಲ್ಲಿ ಕ್ವಶನ್ಸ್ ವಿತ್ ಆನ್ಸರ್ ಕೂಡ ಇರುತ್ತೆ, ಪ್ಲಸ್ ನಿಮಗೆ ಡೀಟೇಲ್ಸ್ ಕೂಡ ಇರುತ್ತೆ. ಅಂದ್ರೆ 100 ಪೇಜ್ ಒಳಗಡೆ ಎಲ್ಲ ಕಂಪ್ಲೀಟ್ ಭಾರತ ಇತಿಹಾಸದ ಕ್ವಿಕ್ ರಿವಿಷನ್ ಸಂಬಂಧ ಇಂಪಾರ್ಟೆಂಟ್ ಟಾಪಿಕ್ ಗಳನ್ನ ಅಷ್ಟೇ ಒಳಗೊಂಡಂತೆ ಈ ರೀತಿ ನಿಮಗೆ ಬುಲೆಟ್ ಪಾಯಿಂಟ್ಸ್ ಇರುವ ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತೀವಿ. ನೋಡ್ತಿರ್ಬೋದು ನೀವು ಈ ರೀತಿ ನೋಟ್ಸ್ ಇರುತ್ತೆ. ಇದು ಇಂಪಾರ್ಟೆಂಟ್ ಆಗಿ ನಿಮಗೆ ಕ್ವಿಕ್ ರಿವಿಷನ್ ಸಂಬಂಧ ಮಾಡಿದ ನೋಟ್ಸ್ ಇರುತ್ತೆ. ಯಾರಿಗಾದ್ರೂ ಈ ನೋಟ್ಸ್ ಗಳು ಏನಾದ್ರು ಬೇಕಾಗಿತ್ತಪ್ಪ ಅಂದ್ರೆ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ. ಸ್ನೇಹಿತರೆ, ಈ ನೋಟ್ಸ್ ಅಲ್ಲಿ ನಿಮಗೆ ಕ್ವಿಕ್ ರಿವಿಷನ್ ಸಂಬಂಧಪಟ್ಟ ಶಾರ್ಟ್ ನೋಟ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ನಿಮಗೆ PC, PSI, SDA, FTA, ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ ಕಳಿಸಲಾಗ್ತದೆ. ಮುಖ್ಯವಾಗಿ 1 ಇಯರ್ ಕರೆಂಟ್ ಅಫೇರ್ಸ್ ಕೂಡ ಕಳಿಸಲಾಗ್ತದೆ. ಇದ್ರ ಜೊತೆಗೆ 6 to 10th ನೋಟ್ಸ್, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಕೂಡ ಇರುತ್ತೆ. ಇವೆಲ್ಲ ಸೇರಿ ಮೊದಲಿಗೆ 350 ರೂಪಾಯಿ ಈಗ ನೇಮಕಾತಿ ಆದ ಕಾರಣ ಅದೇ ರೀತಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 250 ರೂಪಾಯಿ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನು ಪಡೆದುಕೊಳ್ಳಬಹುದು. ಇವು ನೋಟ್ಸ್ ಕೊನೆಯ ಹಂತದಲ್ಲಿ ಕ್ವಿಕ್ ರಿವಿಷನ್ ಆಗಿ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಲು ಉಪಯುಕ್ತ ಇರ್ತಾವ. ಇಂಟ್ರೆಸ್ಟ್ ಇದ್ರೆ ಮಾತ್ರ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿ. ಯಾರು ಕೂಡ ಕಾಲನ್ನು ಮಾಡಬೇಡಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಕಂಪ್ಲೀಟ್ ಆದ ಮಾಹಿತಿನ ಶೇರ್ ಮಾಡಲಾಗುವುದು. ಓಕೆ ಸ್ನೇಹಿತರೆ, ಯಾರಿಗಾದ್ರೂ ಸಿಲೆಬಸ್ ಅಲ್ಲಿರುವ ಶಾರ್ಟ್ ನೋಟ್ಸ್ ಏನಾದರೂ ಬೇಕಾಯ್ತು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. UPC, PSI, SDA, FTA, ವಿಲೇಜ್ ಅಕೌಂಟ್ಗೆ ಕೂಡ ಯೂಸ್ ಆಗುತ್ತೆ. ಸ್ನೇಹಿತರೆ, ಇದರಲ್ಲಿ ಸಿವಿಲ್ ಕಾನ್ಸ್ಟೇಬಲ್, CRDR, KSRP ಕೂಡ ಯೂಸ್ ಆಗುತ್ತೆ. ಇಂಟ್ರೆಸ್ಟ್ ಇದ್ರೆ ಮಾತ್ರ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಬನ್ನಿ ಸ್ನೇಹಿತರೆ, ಆಗಿದ್ರೆ ಟಾಪಿಕ್ಗೆ ಬರೋದಾದ್ರೆ ಸ್ನೇಹಿತರೆ, ಸಾಕಷ್ಟು ಅಭ್ಯರ್ಥಿಗಳು ಕೇಳಾಗತ್ತಾರೆ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಎಷ್ಟು ಅಂಕಗಳನ್ನ ತೆಗೆದುಕೊಂಡ್ರೆ ನಾವು ಈ ಸಾರಿ ಪಾಸ್ ಆದಾಗ, ಅಂದ್ರೆ 100 ಅಂಕಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಇರ್ತತಿ. ಈ ಎಕ್ಸಾಮ್ ಅಲ್ಲಿ ಎಷ್ಟು ಅಂಕಗಳನ್ನ ತೆಗೆದುಕೊಂಡ್ರೆ ಪಾಸ್ ಆದಾಗೆ ಅಂತ ಕೇಳಾಗತ್ತಾರೆ. ಸ್ನೇಹಿತರೆ, ಇಲ್ಲಿ ನೋಡ್ರಿ, ವೃಂದ ಮತ್ತು ನೇಮಕಾತಿ ತಿದ್ದುಪಡಿಯ ಅನುಸಾರವಾಗಿ 2020 ಅನ್ವಯ ಸದರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳ ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನಿಷ್ಠ 30 ಅಂಕಗಳನ್ನ ಗಳಿಸುವುದು ಕಡ್ಡಾಯವಾಗಿರ್ತದ. ಸ್ನೇಹಿತರೆ, ನೀವು ಕನಿಷ್ಠ ಪಾಸ್ ಆಗಲೇಬೇಕಿತ್ತಪ್ಪ ಅಂದ್ರ 30 ಅಂಕ ಆದ್ರೂ ಕೂಡ ತೆಗೆದುಕೊಳ್ಬೇಕ. ಈ 30 ಅಂಕ ಯಾಕೆ ತೆಗೆದುಕೊಳ್ಬೇಕಪ್ಪ ಅಂದ್ರ ನಿಮಗೀಗ ಆಲ್ರೆಡಿ ಗೊತ್ತೈತಿ. ಇದ್ರೊಳಗ ಇಲ್ಲಿ ಹೇಳ್ತೀನಿ ಕೇಳ್ರಿ, ಇಲ್ಲಿ ಡೈರೆಕ್ಟ್ ಕ್ಯಾಂಡಿಡೇಟ್ ಅಂತ ಮಾಡ್ಯಾರ, ಮತ್ತೆ ಅದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನ್ ಮಾಡ್ಯಾರ, ಸೇವಾ ನಿರತ ಅಂತ ಮಾಡ್ಯಾರ, ಅದೇ ರೀತಿ ಮಹಿಳಾ ಪೋಸ್ಟ್ ಅಂತ ಮಾಡ್ಯಾರ. ನಿಮ್ಗೆಲ್ಲರಿಗೂ ಕೂಡ ಗೊತ್ತೈತಿ. ಸ್ನೇಹಿತರೆ, ಕನಿಷ್ಠ ಅಂಕ 30 ಎದಕ್ ತೆಗೆದುಕೊಳ್ಬೇಕಪ್ಪ ಅಂದ್ರ ಇಲ್ಲಿ ನೋಡ್ರಿ, ಸೇವಾ ನಿರತ ಮತ್ತು ಅದೇ ರೀತಿ ಇದು ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಏನಿರ್ತಾರಲ್ಲ, ಈ ಅಭ್ಯರ್ಥಿಗಳು ಕಡ್ಡಾಯವಾಗಿ 30 ಅಂಕನ ತೆಗೆದುಕೊಂಡ್ರೆ ಸಾಕ್ರಿ, ಇವರಿಗೆ ಡೈರೆಕ್ಟ್ ಆಗಿ ಜಾಬ್ ಆಗ್ತದ. ಯಾಕಪ್ಪ ಅಂದ್ರೆ ಮೊದಲು ಯಾವ ರೀತಿ ಇತ್ತಪ್ಪ, ಅವ್ರು ಎಷ್ಟೇ ಅಂಕ ತಗೊಳ್ಳಿ, ನಿಮಗೆ 2A ಕ್ಯಾಟಗರಿ ಒಳಗ ಒಂದು ಪೋಸ್ಟ್ ಐತಿ, ಒಬ್ಬ ಅಭ್ಯರ್ಥಿ ಅಪ್ಲಿಕೇಶನ್ ಹಾಕ್ಯಾನಂದ್ರ ಅವಾಗ ಅವ ಎಷ್ಟೇ ಅಂಕ ತೆಗೆದುಕೊಂಡ್ರು ಕೂಡ, ಅಂದ್ರೆ 5 ಅಂಕ, 1 ಅಂಕ, 2 ಅಂಕ ತೆಗೆದುಕೊಂಡ್ರು ಕೂಡ ಮೊದಲಿಗೆ ಸೆಲೆಕ್ಷನ್ ಮಾಡ್ತಿದ್ರು. ಬಟ್ ಇವಾಗ ಏನ ಎಲ್ಲಾ ಚೇಂಜ್ ಮಾಡ್ಯಾರಪ್ಪ ಅಂದ್ರ ಯಾವುದೇ ಒಂದು ಅಭ್ಯರ್ಥಿ ಅದು ಯಾವುದೇ ಕ್ಯಾಟಗರಿ ಇರಲಿ, ಕನಿಷ್ಠ ಅಂದ್ರೂ ಕೂಡ 30 ಅಂಕಗಳನ್ನ ತೆಗೆದುಕೊಂಡ್ರೆ ಮಾತ್ರ ಆ ಅಭ್ಯರ್ಥಿ ನೇಮಕಾತಿಗೆ ಸಂಬಂಧಿಸಿದಂತೆ ಅರ್ಹತೆಯನ್ನ ಪಡೆದ ಹಾಗೆ. ಇಲ್ಲ ಅಂದ್ರ ಯಾವುದೇ ರೀತಿ ಅರ್ಹತೆ ಪಡೆದ ಹಾಗೆ ಇಲ್ಲ. ಯಾವುದೇ ಒಂದು ಕ್ಯಾಟಗರಿಯಲ್ಲಿ ಹುದ್ದೆಗಳು ಪೋಸ್ಟ್ ಉಳಿದವಪ್ಪ ಅಂದ್ರೆ ಬೇರೆ ಕ್ಯಾಟಗರಿಗೆ ಅದನ್ನ ವರ್ಗಾಯಿಸಿ ಅಲ್ಲಿ ಅಂಕಗಳನ್ನ ತೆಗೆದುಕೊಂಡ ಅಭ್ಯರ್ಥಿಗಳಿಗೆ ಈ ಜಾಬ್ ಅನ್ನ ಕೊಡ್ತಾರ. ಇದು ಅಫಿಷಿಯಲ್ ಆಗಿ ಇಲಾಖೆಯಿಂದ ಬಂದಿದ್ದ ಮಾಹಿತಿ ಇಲ್ಲಿ ಕೂಡ ಐತಿ. ಇದು ಜಸ್ಟ್ ನಿಮ್ದು ಪಾಸಿಂಗ್ ಪ್ಯಾಕೇಜ್. ಹಾಗಿದ್ರೆ ಈ ಸಾರಿ ಸೆಲೆಕ್ಷನ್ ಆಗ್ಬೇಕಪ್ಪ ಅಂದ್ರ ಡೈರೆಕ್ಟ್ ಇದೇನೈತಿಲ್ಲ, ಜಸ್ಟ್ 30 ಅಂಕ ಏನೈತಿಲ್ಲ, ಇದು ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಬಹಳ ಹೆಲ್ಪ್ಫುಲ್ ರೀ. ಕನಿಷ್ಠ ಅಂದ್ರ ಅವ್ರ 30 ಅಂಕ ಜಸ್ಟ್ ಪಾಸ್ ಆದ್ರೂ ಕೂಡ ಅವ್ರಿಗೆ ಸೆಲೆಕ್ಷನ್ ಹಾಕಾರ. ಇನ್ನ ಡೈರೆಕ್ಟ್ ಕ್ಯಾಂಡಿಡೇಟ್ ಅಭ್ಯರ್ಥಿಗಳು ಎಷ್ಟು ಅಂಕಗಳನ್ನ ತೆಗೆದುಕೊಂಡ್ರೆ ಪಾಸ್ ಆದಾಗ, ನಿಮ್ದು ಕೂಡ ಅಂಕ 30 ತೆಗೆದುಕೊಂಡ್ರೆ ಪಾಸ್. ಬಟ್ ಇಲ್ಲಿ ಸೆಲೆಕ್ಷನ್ ಆಗ್ಬೇಕಲ್ಲ, ಕಾಂಪಿಟೇಷನ್ ಹೆವಿ ಐತಿ. ಸೆಲೆಕ್ಷನ್ ಆಗ್ಬೇಕಮ್ಮ ಅಂದ್ರ ಎಷ್ಟು ಅಂಕಗಳನ್ನ ತೆಗೆದುಕೊಂಡ್ರೆ ನಾವ್ ಇಲ್ಲಿ ಸೆಲೆಕ್ಷನ್ ಹಾಕಿವಿ. ಸ್ನೇಹಿತರೆ, ಇಲ್ಲಿ ಹೇಳ್ತೀನಿ ಕೇಳ್ರಿ, ಯಾವುದೇ ಒಂದು ಕ್ಯಾಟಗರಿ ಇರಲಿ, ನಿಮ್ದು GM ಇರ್ಲಿ, ಅದೇ ರೀತಿ 2A ಇರ್ಲಿ, 2B ಇರ್ಲಿ, 3A ಇರ್ಲಿ, SC/ST ಇರ್ಲಿ. SC/ST ಒಳಗೆ ಈ ಸಾರಿ ಜಾಸ್ತಿ ಆಗ್ಯಾವ, ಬಟ್ SC/ST ಅಂತ ಅಷ್ಟ ತಗೊಂಡ್ರು ಕೂಡ ನೋಡ್ರಿ, ನೀವು ಯಾವುದೇ ಒಂದು ಕ್ಯಾಟಗರಿ ಇರಲಿ, ಜನರಲ್ ಕ್ಯಾಟಗರಿಯಲ್ಲಿ ನೀವೇನಾದ್ರೂ ಸೆಲೆಕ್ಷನ್ ಆಗಲೇಬೇಕಿತ್ತಪ್ಪ ಅಂದ್ರ ಸ್ನೇಹಿತರೆ, ಎಕ್ಸಾಮ್ ಬಂದು ಒಂದು ಮೀಡಿಯಂ ಬಂದಿತ್ತಪ್ಪ ಅಂದ್ರ
ಮಾಡರೇಟ್ ಬತ್ತ ಅಥವಾ ಮೀಡಿಯಂ ಒಂದ ಈಸಿ ಲೆವೆಲ್ ಬತ್ತಪ್ಪ ಅಂದ್ರ 70 85 ಪ್ಲಸ್ ಆದ್ರ ಮಾತ್ರ ನಿಮ್ದು ಸೆಲೆಕ್ಷನ್ ಆಗುತ್ತಾ. ಎಷ್ಟು ಎಕ್ಸಾಮ್ ಈಸಿ ಬಂದ್ರ ಅಥವಾ ಮೀಡಿಯಂ ಲೆವೆಲ್ ಬಂದ್ರ, ಸ್ವಲ್ಪ ಏನಾದ್ರು ಟಫ್ ಬತ್ತಪ್ಪ ಅಂದ್ರೆ ಎಕ್ಸಾಮ್ ಆಯ್ತು, ಸ್ವಲ್ಪ ಏನಾರ ಟಫ್ ಬತ್ತಂದ್ರ ಇದಕ್ಕಿಂತ ಒಂದು 8ರಿಂದ 10 ಅಂಕ ಕಡಿಮೆ ಆಗತ್ತಾ. ಆಯ್ತು, 8ರಿಂದ 10 ಅಂಕ ಅಂದ್ರೆ ಎಲ್ಲಿ ಮಟ ಅಂದ್ರ 65ರಿಂದ 70 ತೆಗೆದುಕೊಂಡ್ರು ಕೂಡ ನೀವು ಇಲ್ಲಿ ಜನರಲ್ ಕ್ಯಾಟಗರಿ ಒಳಗ ಆಯ್ಕೆ ಆಯ್ಕೆರಿ ಎಕ್ಸಾಮ್ ಕ್ವಶನ್ ಪೇಪರ್ ಟಫ್ ಬತ್ತಂದ್ರ. ಆಯ್ತು, ಇನ್ನ ಅದೇ ರೀತಿ 2A ಕ್ಯಾಟಗರಿ ಅವರು, ನೀವು ಕೂಡ ಅವ್ರಕ್ಕಿಂತ ಏನು ಬಹಳ ಡಿಫ್ರೆನ್ಸ್ ಇಲ್ಲ, ಅಷ್ಟೇ ಇರುತ್ತೆ, ಸೇಮ್ ಬಾಳ ಒಂದು 72 ಟು ಒಂದು 80 ಮಟ ನಿಮ್ದು ಕೂಡ ಸ್ಕೋರ್ ಆಗ್ಬೇಕು ಎಕ್ಸಾಮ್ ಈಸಿ ಬಂತಂದ್ರ. ಸ್ವಲ್ಪ ಏನಾದ್ರು ಟಫ್ ಬತ್ತಪ್ಪ ಅಂದ್ರ ಒಂದ 62 ಅಥವಾ 63 ಇಂತ್ರ 70 ಪ್ಲಸ್, ಮಿನಿಮಮ್ ಅಂದ್ರೆ 70 ಪ್ಲಸ್ ಬಂತಂದ್ರ ಆರಾಮಾಗಿ ಸೆಲೆಕ್ಷನ್ ಹಾಕಿರಿ. ಇಲ್ಲಿ ಡಿಪೆಂಡ್ಸ್ ಅಪಾನ್ ಎಕ್ಸಾಮ್ ಮೇಲೆ ಇರುತ್ತೆ. ಆಲ್ಮೋಸ್ಟ್ ಎಲ್ಲಾ ಕೂಡ ಎಲ್ಲಾ ಕ್ಯಾಟಗರಿಗೂ ಕೂಡ ಅದೇ ರೀತಿ ಇರುತ್ತೆ. ಒಂದ್ ಸ್ವಲ್ಪ ಕಡಿಮೆ, ಇದು SC ST ಗೆ ಏನತ್ತ ಸ್ವಲ್ಪ ಕಡಿಮೆ ಆಗತ್ತ. ಇದೊಂದು ನಾರ್ಮಲ್ ಆಗಿ ಎಕ್ಸಾಮ್ ಯಾವ್ದೇ ರೀತಿ ಬತ್ತ ತಿಳ್ಕೊರಿ. ಸಾಕಷ್ಟು ಅಭ್ಯರ್ಥಿಗಳು ಇದನ್ನ ಮೆಸೇಜ್ ಮಾಡಿದಕ್ಕೆ ಹೇಳಾಕತ್ತಿದೆ. ಯಾಕಂದ್ರೆ ಇಲ್ಲಿ ಯಾವುದೇ ಒಂದು ಅಭ್ಯರ್ಥಿ ಆಗಿರ್ಲಿ, ಅದೇ ರೀತಿ ಯಾವುದೇ ಒಂದು ಯೂಟ್ಯೂಬರ್ ಆಗಿರ್ಲಿ, ಯಾವುದೋ ಒಂದು ಸರ್ ಆಗಿರ್ಲಿ, ಅಥವಾ ಸ್ವತಃ ಪ್ರಸನ್ನ ಸರ್ ಅವರು ಕ್ವಶನ್ ಪೇಪರ್ ತೆಗೆದಿದ್ರು ಕೂಡ ಇಷ್ಟೇ ಕಟಾಪ್ ನಿಲ್ಲುತ್ತೆ ಅಂತ ಸತ್ರು ಹೇಳಕ್ ಆಗಲ್ಲ. ಆಯ್ತು, ಸೊ ಅದಕ್ಕಾಗಿ ಇಲ್ಲಿ ಡಿಪೆಂಡ್ಸ್ ಅಪಾನ್ ಅಲ್ಲಿ ಎಕ್ಸಾಮ್ ಅನ್ನ ಬರೆಯಾಕತ್ತವ್ರು. ಅದೇ ರೀತಿ ಇಲ್ಲಿ ಆಲ್ರೆಡಿ ಏನ್ ಎಕ್ಸಾಮ್ ಯಾವ ಪ್ಯಾಟರ್ನ್ ಬಂದಿರ್ತೈತಿ ಅಂದ್ರೆ ಈಸಿ, ಅದೇ ರೀತಿ ಮೀಡಿಯಂ ಅಥವಾ ಟಫ್, ಅದ್ರ ಮೇಲೆ ಡಿಪೆಂಡ್ ಆಗಿ ಇಲ್ಲಿ ಸ್ಕೋರ್ ವೇರಿಯೇಷನ್ ಆಗತ್ತಾ. ಇಷ್ಟ ತಗೊಂಡ್ರ ನೀವು ಸೆಲೆಕ್ಷನ್ ಹಾಕಿರಂತ ಯಾರಿಂದ ಕೂಡ ಹೇಳಕ್ ಆಗಂಗಿಲ್ಲ. ಕೆಲವೊಂದ್ ಸಾರಿ ಏನೈತಿಲ್ಲ 60 ಬಂದ್ರು ಕೂಡ ಸೆಲೆಕ್ಷನ್ ಆಗೈತಿ. ಲಾಸ್ಟ್ ಟೈಮ್ ಸಿವಿಲ್ ಕಾನ್ಸ್ಟೇಬಲ್ ಕ್ವಶನ್ ಪೇಪರ್ ಫುಲ್ ಟಫ್ ಬಂದಿತ್ತ, ಅವಾಗ 60 ಪ್ಲಸ್ ಆದವರು ಕೂಡ ಸೆಲೆಕ್ಷನ್ ಆಗ್ಯಾರ. ಆಯ್ತು, ಅದಕ್ಕಾಗಿ ಇಲ್ಲಿ ಎಕ್ಸಾಮ್ ಇದ್ರ ಮೇಲೆ ಇರುತ್ತದ, ಪ್ಯಾಟರ್ನ್ ಮೇಲೆ. ಸೊ ಅದಕ್ಕಾಗಿ ಎಷ್ಟು ಸ್ಟಡಿ ಮಾಡಿರಲ್ಲ ಅಷ್ಟು ಗೊತ್ತಾಗತ್ತ, ಅಷ್ಟು ಸರಿಯಾಗಿ ಬರದ್ ಬರಿ. ಇಲ್ಲಿ 0.2 ಅಂಕ ನೆಗೆಟಿವ್ ಇರ್ತದ. ಒಂದ್ ವೇಳೆ ನಾ ಇಲ್ಲಪ್ಪ ನನಗೆ ಇದನ್ನ ಕಟಾಪ್ ವಿಡಿಯೋ ನೋಡಾಕತ್ತೀನಿ, ಅದಕ್ಕಾಗಿ ನಾ ಸೆಲೆಕ್ಷನ್ ಆಗ್ಲೇಬೇಕಂದ್ರೆ ಎಷ್ಟು ಸ್ಕೋರ್ ಬೇಕಪ್ಪ ಅಂದ್ರ ಕಡಿಮೆ ಅಂದ್ರೂ ಕೂಡ ನೀವು ಯಾವುದೇ ಕ್ಯಾಟಗರಿ ಇರ್ಲಿ, 2A ಇರ್ಲಿ, 2B ಇರ್ಲಿ, 3rd ಇರ್ಲಿ, SC ST ಇರ್ಲಿ, ಅಥವಾ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿ ಇರ್ಲಿ, ಮಿನಿಮಮ್ ಅಂದ್ರೂ ಕೂಡ ನಿಮ್ದು ಸ್ಕೋರ್ 70 ಪ್ಲಸ್ ಆದ್ರೆ ಮಾತ್ರ ಈ ಸಾರಿ ಸೆಲೆಕ್ಷನ್ ಹಾಕಿರಿ. ಅಂದ್ರೆ ಮೀಡಿಯಂ ಕ್ವಶನ್ ಪೇಪರ್ ಬಂದಾಗ ಸ್ವಲ್ಪ ಏನಾದ್ರು ಟಫ್ ಬತ್ತಂದ್ರೆ ಒಂದು 65 ಪ್ಲಸ್ ಆದ್ರೂ ಕೂಡ ನೀವು ಕಡ್ಡಾಯವಾಗಿ ಸ್ಕೋರ್ ಅನ್ನ ಮಾಡಿದ್ರೆ ಮಾತ್ರ ಈ ಸರಿ 100% ಸೆಲೆಕ್ಷನ್ ಹಾಕಿರಿ, ಇಲ್ಲಪ್ಪ ಅಂದ್ರೆ ಆಗಂಗಿಲ್ಲ. ಇತ್ತು, ಸೊ ಅದಕ್ಕಾಗಿ ನಿಮ್ ಟಾರ್ಗೆಟ್ ಏನಪ್ಪಾ, ಟಾರ್ಗೆಟ್ ಏನ್ ಇಟ್ಕೋಬೇಕು, 100ಕ್ಕೆ ಮಿನಿಮಮ್ ಅಂದ್ರೂ ಕೂಡ ಒಂದು 75 ಇಂತ್ರ ಒಂದು 80 ಮಟ ಸ್ಕೋರ್ ಅನ್ನ ಮಾಡ್ಲೇಬೇಕಂತ ನಿಮ್ನ ಟಾರ್ಗೆಟ್ ಇರಬೇಕು. ಆಯ್ತು, ಸೊ ಅದ್ರ ಜೊತೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ಟೈಮ್ ಅನ್ನ ಕವರ್ ಮಾಡ್ಕೋರಿ. ತಪ್ಪಾದ ಉತ್ತರಗಳನ್ನ ಹಾಕಕ್ ಹೋಗ್ಬೇಡ್ರಿ. ತಪ್ಪಾದ ಉತ್ತರಗಳನ್ನ ಹಾಕಿದ್ರಪ್ಪ ಅಂದ್ರ 0.25 ನೀವು ಒಟ್ಟಾರೆಯಾಗಿ ಗಳಿಸಿದ ಅಂಕದಲ್ಲಿ ಕಡಿತಾರ. ಇದ್ರ ಜೊತೆಗೆ ಏನಾದ್ರು ಒಂದು ಕ್ವಶನ್ ಅನ್ನ ಬಿಟ್ಟು ಬಂದಿದ್ರಪ್ಪ ಅಂತ ತಿಳ್ಕೊರಿ, ಆ ಕ್ವಶನ್ಗೆ ಈಗ 5ನೇ ಆಪ್ಷನ್ ಇರ್ತೈತಿ. ಆ ಕ್ವಶನ್ ಅನ್ನ ಬಿಟ್ಟು ಬಂದಿರ್ತಲ್ಲ, ಆ ಕ್ವಶನ್ಗೆ 5ನೇ ಆಪ್ಷನ್ ಹಾಕ್ಬೇಕು. ಸರಿನೂ ಹಾಕಿಲ್ಲ ಆಯ್ತಾ, ತಪ್ಪುನು ಹಾಕಿಲ್ಲ, ಆ ಕ್ವಶನ್ ಬಿಟ್ಟು ಬರಾಕತ್ತೀರ ಅಂದ ಪಕ್ಷದಲ್ಲಿ ಮಾತ್ರ ಈ 5ನೇ ಆಪ್ಷನ್ ನೀವು ಕಡ್ಡಾಯವಾಗಿ ಹಾಕಿ ಬರಬೇಕು. ನಾ ಆಲ್ರೆಡಿ ಇನ್ನೊಂದು ವಿಡಿಯೋ ಮಾಡೀನಿ, ಸಾಕಷ್ಟು ಅಭ್ಯರ್ಥಿಗಳದಕ್ಕೆ ರೆಸ್ಪಾನ್ಸ್ ಕೂಡ ಮಾಡಿರಿ. ಇದು ಇಂಪಾರ್ಟೆಂಟ್ ರೀ, ಇದು 5ನೇ ಆಪ್ಷನ್ ನ ಮಿಸ್ ಮಾಡದೆ ಹಾಕ್ಬೇಕ್ರಿ. ಆಯ್ತು, ಮತ್ತೆ ಅದೇ ಇಲ್ಲಿ ಐತಿ, ಓಕೆ ಇಲ್ಲೇ ಐತಿ, 5ನೇ ಆಪ್ಷನ್ ಕಡ್ಡಾಯವಾಗಿ ಹಾಕ್ಬೇಕು. ಹಾಕ್ಲಿಲ್ಲ ಅಂದ್ರ ಕೂಡ ನೋಡ್ಕೊರಿ 0.25 ಅಂಕನ ಕಡಿತಾರ. ಇದು ಎಲ್ಲಾ ಕೂಡ ಟೈಮ್ ಆದ್ಮೇಲೆ ಒಂದು 5 ನಿಮಿಷ ಟೈಮ್ ನಿಮ್ಗೆ ಹೆಚ್ಚಿಗೆ ಕೊಡ್ತಾರ. ಅವಾಗ ನೀವು ಇದನ್ನ 5ನೇ ಆಪ್ಷನ್ ಯಾವೆಲ್ಲ ಕ್ವಶನ್ ಬಿಟ್ಟಿರ್ತಲ್ಲ ಆ ಕ್ವಶನ್ಗೆ 5ನೇ ಆಪ್ಷನ್ ಹಾಕ್ಬೇಕು. ಸ್ನೇಹಿತರೆ, ನಾಳೆಗೆ ಎಕ್ಸಾಮ್ ಅಲ್ಲಿ ಯಾವ ರೀತಿ OMR ನ ತುಂಬಬೇಕು, ಅದೇ ರೀತಿ ಯಾವ ರೀತಿ ಎಕ್ಸಾಮ್ ಅನ್ನ ನಾವು ಫೇಸ್ ಮಾಡ್ಬೇಕಂತೇಳಿ ನಾಳೆಗೆ ವಿಡಿಯೋ ಹಾಕ್ತೀನಿ. ಯಾಕಂದ್ರ ನಾಡ್ದು ನಿಮ್ದು ಎಕ್ಸಾಮ್ ಐತಿ, ಅದನ್ನ ನೋಡ್ಕೊಂಡು ಹೋದ್ರಪ್ಪ ಅಂದ್ರ ನಿಮಗೆ ಬಹಳ ಹೆಲ್ಪ್ಫುಲ್ ಆಗುತ್ತಾ. ಸೊ ಸ್ನೇಹಿತರೆ, ನೀವು ಈ ಸಾರಿ ಏನಾದ್ರು ಸೆಲೆಕ್ಷನ್ ಆಗ್ಬೇಕಪ್ಪ ಅಂದ್ರ ಪುರುಷ ಅಭ್ಯರ್ಥಿಗಳು 70 ಪ್ಲಸ್ ಸ್ಕೋರ್ ಅನ್ನ ಮಾಡ್ಲೇಬೇಕು. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳು ಕೂಡ ಹೆವಿ ಕಾಂಪಿಟೇಷನ್ ಐತಿ, 60ರಿಂದ 65 ಪ್ಲಸ್ ಮಾಡಿದ್ರೆ ಮಾತ್ರ ನಿಮ್ದು ಕೂಡ ಈ ಸಾರಿ ಸೆಲೆಕ್ಷನ್ ಆಗತ್ತಾ. ಈ ಸಾರಿ ಮಹಿಳೆಯರಿಗೂ ಕೂಡ ಕಾಂಪಿಟೇಷನ್ ಜಾಸ್ತಿ ಐತಿ. ಈ ಸಾರಿ ಮಿನಿಮಮ್ ಅಂದ್ರೂ ಕೂಡ ಅವರು 65 ಪ್ಲಸ್ ಆದರೂ ಕೂಡ ಅವರು ಕೂಡ ಅಂಕಗಳನ್ನ ಗಳಿಸಿದ್ರೆ ಮಾತ್ರ ಅವರು ಕೂಡ ಸೆಲೆಕ್ಷನ್ ಆಕಾರ, ಇಲ್ಲ ಅಂದ್ರೆ ಆಗಲ್ಲ. ಅವ್ರಿಗೂ ಕೂಡ ಕಾಂಪಿಟೇಷನ್ ಜಾಸ್ತಿ ಐತಿ. ಪುರುಷ ಅಭ್ಯರ್ಥಿಗಳು ನೀವು ಕೂಡ 65 ಇಂತ್ರ ಒಂದು 75 ಪ್ಲಸ್ ಮಾಡ್ಲೇಬೇಕು ಕಡ್ಡಾಯವಾಗಿ. 100% ಸೆಲೆಕ್ಷನ್ ಆಗ್ಬೇಕಂದ್ರೆ 70 ಇಂತ್ರ 75 ಆದ್ರೂ ಕೂಡ ಸ್ಕೋರ್ ಅನ್ನ ಮಾಡ್ಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಇದು ಬಂದು ನಿಮ್ದು ಈ ಸಾರಿ ಕಟಾಪ್ ನಿಲ್ಲುವುದ್ರಿ. ಓಕೆ, ಇದೊಂದು ಎಕ್ಸ್ಪೆಕ್ಟೆಡ್ ಕಟಾಪ್ ಆಗಿರುತ್ತೆ, ಇದು ನಾಟ್ 100% ಕಟಾಪ್ ರೀ, ವೇರಿಯೇಷನ್ ಆಗತ್ತಂತ ನಾ ಫಸ್ಟ್ಗೆನೆ ಹೇಳೀನಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸ್ನೇಹಿತರೆ. ನಿಮ್ಗೇನಾದ್ರು ಸಿಲೆಬಸ್ ಅಲ್ಲಿರೋ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಯ್ತಾ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ 1 ಇಯರ್ ಕರೆಂಟ್ ಅಫೇರ್ಸ್
ನಿಮಗೆ ಸಿವಿಲ್ ಕಾನ್ಸ್ಟೇಬಲ್, DAR, KSRP ಗೆ, ವಿಲೇಜ್ ಅಕೌಂಟ್ಗೆ, SDA, FDA ಕೂಡ ಈ ನೋಟ್ಸ್ ಯೂಸ್ ಆಗುತ್ತಾ. ಸ್ನೇಹಿತರೆ, ಇದಾಗಿತ್ತು ವಿಡಿಯೋ, ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.